ಎಸ್ ಮಾತಾಡ್ತಾರೆ ರಿಪ್ಪನ್ ಸ್ವಾಮಿ, ಎಲ್ಲರೂ ರಿಪ್ಪನ್ ಸ್ವಾಮಿ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ನಮಗೂ ಅದೇ ಒಂದು ಉದ್ದೇಶ ಇದ್ದದ್ದು ಸರ್. ಒಂದು ಬೇರೆ ರೀತಿಯ ಪಾತ್ರ ಟ್ರೈ ಮಾಡಬೇಕು ಅನ್ನೋ ಆಸೆ ನನಗೆ ಭಾಳ ಇತ್ತು. ಹಾಗಾಗಿ ನಮ್ಮ ಕಿಶೋರ್ ಮುದುಗುದಿ ಸರ್ ಈ ಥರ ಒಂದು ಪಾತ್ರ ಬರೆದು ಈ ಥರ ಒಂದು ಸಿನಿಮಾ ಮಾಡಬೇಕು, ಆಮೇಲೆ ಅಷ್ಟೋ ಜನ ನಿರ್ಮಾಪಕರನ್ನ ಒಟ್ಟು ಹಾಕಿ ಅವರು ಒಂದು ಬಹಳ ದೊಡ್ಡ ಅವರ ಶ್ರಮ ಆಗಲಿ, ಅವರ ಶ್ರದ್ಧೆ ಆಗಲಿ, ಇವೆಲ್ಲವೂ ಕೂಡ ನಮ್ಮ ಇಡೀ ಸಿನಿಮಾಗೆ ಬಹಳ ಕೌಂಟ್ ಆಗಿದೆ. ಇವತ್ತೆಲ್ಲರೂ ಸಿನಿಮಾ ಚೆನ್ನಾಗಿದೆ, ಈ ಪಾತ್ರ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ, ಸೊ ಇದು ನಮಗೆ ಬಹಳ ಬಹಳ ಮುಖ್ಯ. ಸರ್, ನಿಮ್ಮ ಕೆರಿಯರಲ್ಲಿ ಈ ಥರದ ಪಾತ್ರ ನಾವು ಯಾವಾಗಲೂ ನೋಡಿಲ್ಲ. ಈ ಪಾತ್ರದ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು ಸರ್ ಇದೆಲ್ಲ ಮಾಡಿ? ನನಗೆ ಒಂದಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿತ್ತು ಪಾತ್ರ ಮಾಡೋದು ಹೇಗೆ ಅಂತ. ಆದರೆ ನನಗೆ ತುಂಬ ಇಷ್ಟಪಟ್ಟು ಈ ಥರ ಒಂದು ಪಾತ್ರ ಟ್ರೈ ಮಾಡಲೇಬೇಕು. ಅಲ್ಲಿ ನೋಡ್ತಿದ್ದೀರಲ್ಲ, ಇವಾಗ ನಾನು ಇರೋದೇ ಒಂಥರ ಇದ್ದೀನಿ, ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದೇ ಒಂದು ಬೇರೆ ಥರ. ಬನ್ನಿ ಕಾಣಿಸ್ಕೊಂಡಿರೋ ಪಾತ್ರದ ಧಾಟಿನೇ ಬೇರೆ ಇದೆ. ನನಗೆ ನೀವು ಹೇಳಬೇಕು ಹೆಂಗಿದೆ ಅಂತ. ನಿಮ್ಗೆಲ್ರಿಗೂ ಇಷ್ಟ ಆಯ್ತಾ ಸಿನಿಮಾ? ಖಂಡಿತ ಇಷ್ಟ ಆಯಿತು ಸರ್. ಚೆನ್ನಾಗಿ ಇಷ್ಟ ಆಯ್ತಾ? ಇಷ್ಟ ಆಯಿತು ಸರ್. ಟ್ವಿಸ್ಟ್ ಇತ್ತು. ಸೊ ನನಗೇನಾಗುತ್ತೆ ಅಂದರೆ, ನಾವು ಪ್ರಮೋಷನ್ಸ್ ಮಾಡ್ತೀವಿ, ಹಲವಾರು ರೀತಿಯಲ್ಲಿ ಪ್ರಮೋಷನ್ಸ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀವಿ, ಬೇರೆ ಚಾನೆಲ್ಗಳಲ್ಲಿ ಮಾಡ್ತೀವಿ. ಆದರೆ ನೀವು ಇವಾಗ ನನ್ನ ಏನು ಶೂಟ್ ಮಾಡ್ತಿದ್ದೀರಾ, ನೀವೇನು ನನ್ನ ಒಪಿನಿಯನ್ ಆಗಲಿ, ನನ್ನ ರೆಸ್ಪಾನ್ಸಲ್ಲಿ ತೊಗೋತಾ ಇದ್ದೀರಾ, ಆಮೇಲೆ ನೀವು ಸಿನಿಮಾ ನೋಡಿದ್ದೀರಾ, ನೀವು ಇದನ್ನು ಎಷ್ಟು ಜನರಿಗೆ ಸಿನಿಮಾ ಬಗ್ಗೆ ಒಂದು 4 ಒಳ್ಳೆಯ ಮಾತು ಆಡಿದಾಗ ಜನ ಥಿಯೇಟ್ರಿಗೆ ಬರ್ತಾರಲ್ಲ, ಆವಾಗ ಈ ಸಿನಿಮಾ ಮಾಡಿದ್ದಕ್ಕೂ ನಾನು ಈ ಬೇರೆ ಥರದ ಪಾತ್ರ ಪ್ರಯತ್ನ ಪಟ್ಟಿದ್ದಕ್ಕೂ ಸಂಪೂರ್ಣ ಏನು ಹೇಳ್ತಾರೆ, ಅದಕ್ಕೊಂದು ಸಂಪೂರ್ಣತೆ ಸಿಗುತ್ತೆ, ಅದಕ್ಕೊಂದು ಗೆಲುವು ಸಿಗುತ್ತೆ. ಅಲ್ಲ, ಹೌದು 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 ಸರ್, ಕೇಳಿಸಿಲ್ಲ. ಕ್ಲೈಮ್ಯಾಕ್ಸು ಅನ್ಎಕ್ಸ್ಪೆಕ್ಟೆಡ್. ಹೌದೌದು ಹೌದು ಹೌದು ಹೌದು. ಯಾಕಂದರೆ ಇವಾಗ ಜನ ಒಂದು ನಾರ್ಮಲ್ ಸ್ಟೋರಿ ಟೆಲ್ಲಿಂಗ್ ಅಂತ ನಾವೇನು ಹೇಳ್ತೀವಿ, ನಾರ್ಮಲ್ ಆಗಿರುವಂಥ, ಇವಾಗ ಸಾಧಾರಣವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ, ರೆಗ್ಯುಲರ್ ಮಸಾಲಾ ಸಿನಿಮಾ ಅಂತೇಳಿ ಅದಕ್ಕೆ ಆದಂಥ ಒಂದು ಕಥೆಯನ್ನು ನರೇಟ್ ಮಾಡುವಂಥ ಶೈಲಿ ಇರುತ್ತೆ. ಇವಾಗ ಈ ಸಿನಿಮಾ ಕಥೆ ನರೇಟ್ ಮಾಡುವಂಥ ಶೈಲಿ, ಸಿನಿಮಾನ ಮುಗಿಸುವಂಥ ಶೈಲಿ, ಪಾತ್ರಗಳನ್ನು ಹೆಣೆಯುವಂಥ ಶೈಲಿ, ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ನಿರ್ದೇಶಕರು ಅದರ ಸಂಪೂರ್ಣ ಜವಾಬ್ದಾರಿ ತಗೊಂಡು ಈ ಥರ ಒಂದು ಸ್ಟೋರಿ ಟೆಲ್ಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ನಾವು ಪೇಯ್ಡ್ ಪ್ರೀಮಿಯರ್ ಮಾಡಿದಾಗಲೂ ಕೂಡ ಎಲ್ಲ ಕಡೆ ಅವ್ರಿಗೆ ಇಷ್ಟ ಆಗಿದ್ದು, ಈ ಕಥೆ ಹೇಳಿರೋ ರೀತಿ ಚೆನ್ನಾಗಿದೆ, ನೀವು ಪಾತ್ರ ಹೌದು, ಆದರೆ ಪಾತ್ರ ಹೊಂದುವಂಥ ಕಥೆ ಬೇಕಲ್ಲ, ಇವೆಲ್ಲವೂ ಕೂಡ್ಕೊಂಡ್ಬಂದಿದೆ ಅಂತ ಹೇಳಿದ್ದಾರೆ ಸರ್. ಸೊ ನಾವು ನಮ್ಮ ನಿರ್ದೇಶಕರಿಗೆ ನನ್ನ ಸಂಪೂರ್ಣ ಧನ್ಯವಾದ ಆಗಲಿ, ನನಗೆ ಸಿಗುವಂಥ ಕ್ರೆಡಿಟ್ ಆಗಲಿ, ಅಶ್ವಿನಿ ಅವ್ರಿಗೆ ಸಿಗುವಂಥ ಕ್ರೆಡಿಟ್ ಆಗಲಿ, ಬೇರೆ ಎಲ್ಲ ಪಾತ್ರಗಳಿಗೂ ನೀವೇನು ಕ್ರೆಡಿಟ್ ಕೊಡ್ತೀರಾ ಅದಷ್ಟು ನಮ್ಮ ಟೆಕ್ನಿಷಿಯನ್ಸ್ ಬಂದರು. ಮೊನ್ನೆ ಮಗ ಕೂಡ ಸಿನಿಮಾ ಏನು ಅವನು ತುಂಬ ಇಷ್ಟ ಆಗಿದೆ, ತುಂಬ ಇಷ್ಟ ಅಂದರೆ ಸಿನಿಮಾ ನೋಡಾದ್ಮೇಲೆ ಹೆಂಗಿದೆ ಮಗನೇ ಅಂತ ಕೇಳಿದೆ. ಚೆನ್ನಾಗಿದೆ ಚೆನ್ನಾಗಿದೆ ಅದೇ, ಯಾಕಂದ್ರೆ ಯಾವತ್ತೂ ಅವ್ರ ಅಪ್ಪನ ಈ ಥರ ನೋಡೇ ಇರಲಿಲ್ಲ ಸ್ಕ್ರೀನ್ ಮೇಲೆ. ಅವನು ಅದನ್ನು ನೋಡಿ ಒಂದು ಆಶ್ಚರ್ಯ ಆಗಿದ್ದ, ಒಂದು ತುಂಬ ಇಂಪ್ಯಾಕ್ಟ್ ಬಿದ್ದಿತ್ತು ಅಂದಮೇಲೆ ಅವ್ನ ಸ್ನೇಹಿತರೆಲ್ಲರೂ ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ. ಆಮೇಲೆ ಏನು ಹೇಳ್ತಾರೆ ಅಂದರೆ, ರಿಪ್ಪನ್ ಸ್ವಾಮಿ ಸಿನಿಮಾ ನೋಡಿ ಸುಮಾರು ವಿಚಾರನ ನಾವು ಅರ್ಥ ಮಾಡ್ಕೋಬೋದು, ಸುಮಾರು ವಿಚಾರನ ನಾವು ಕಲ್ತ್ಕೋಬೋದು. ಹೇಗಿದ್ದರೆ ಹೇಗಾಗುತ್ತೆ ಜೀವನ, ಹೇಗಿದ್ದರೆ ನಮ್ಮ ಜೊತೆ ಜನ ಹೇಗಿರ್ತಾರೆ ಅನ್ನೋಂಥ ವಿಚಾರನ ನನಗೆ ಅವರು ಹುಡುಗರೆಲ್ಲ ಸೇರ್ಕೊಂಡು ನನಗೆ ಹೇಳೋದು. ನಮ್ಗೆ ಭಾಳ ಖುಷಿ ಆಯಿತು, ಪರವಾಗಿ ಇಷ್ಟೆಲ್ಲ ಯೋಚನೆ ಮಾಡಿದಾರಲ್ಲ ಹುಡುಗರು ಅಂತ. ಅದಕ್ಕೆ ನಾನು ಎಲ್ಲರೂ ಕೇಳ್ಕೊತಾರೆ, ನೀವು ಹೇಳಿದಾಗ ಜನ ಥಿಯೇಟ್ರಿಗೆ ಬರ್ತಾರೆ, ಯಾಕಂದರೆ ಅವ್ರು ಥಿಯೇಟ್ರಿಗೆ ಬರೋವರೆಗೂ ನಿಮ್ಮ ಜವಾಬ್ದಾರಿ, ಬಂದ ಮೇಲೆ ನನ್ನ ಜವಾಬ್ದಾರಿ. ಸೊ ಆ ಥರ ಜವಾಬ್ದಾರಿಗಳನ್ನ ಹಂಚ್ಕೊಳ್ಳೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲ್ ಆಗಿ ಆಡಿಯನ್ಸ್ ಬೇಗ ಥಿಯೇಟ್ರಿಗೆ ಬನ್ನಿ. ರಿಪ್ಪನ್ ಸ್ವಾಮಿ ಸಿನಿಮಾ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಿದೆ, ಥಿಯೇಟ್ರ್ಗಳಲ್ಲಿದೆ, ಮಲ್ಟಿಪ್ಲೆಕ್ಸಲ್ಲಿದೆ, ಮಾಲಲ್ಲಿದೆ. ನೀವು ಎಲ್ಲ ಜಾಗಗಳಲ್ಲೂ ನಿಮ್ಮ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡು ಬಂದು ಸಿನಿಮಾ ನೋಡಿ. ನಿಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಇದುವರೆಗೂ ಮಾಡ್ಕೊಂಡ್ಬಂದಿರೋ ಪಾತ್ರ ನಿಮ್ಗೆ ಎಷ್ಟು ಇಷ್ಟ ಆಗಿದೆಯೋ, ರಿಪ್ಪನ್ ಸ್ವಾಮಿನೂ ಅಷ್ಟೇ ಇಷ್ಟ ಆಗುತ್ತೆ. ಇನ್ನು ಮೇಲೆ ಈ ರೀತಿ ಪಾತ್ರಗಳು ಮಾಡ್ತಾರೆ ಅನ್ನೋ ಥರ ವಿಚಾರಗಳನ್ನ ನಾನು ಕೇಳ್ತಾ ಇದ್ದೀನಿ. ಸೊ ಇನ್ನೂ ಹೆಚ್ಚು ನಿಮ್ಮಿಂದ ಕೇಳಬೇಕು ಅನ್ನೋ ನನಗೆ ನನ್ನ ಆಸೆ. ಹಾಗಾಗಿ ಬೇಗ ಬಂದು ಸಿನಿಮಾ ನೋಡಿ ನಮಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತೀನಿ. ಸರ್, ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಏನು ಹೇಳ್ತಾ ಇದೆ ಸರ್? ನಾನು ತುಂಬ ಬ್ಲ್ಯಾಂಕ್ ಆಗ್ಬಿಡ್ತೀನಿ ಸರ್ ಸಿನಿಮಾ ರಿಲೀಸ್ ಆದಾಗ. ಹಾಂ ಸರ್. ಯಾಕಂದರೆ ಕರ್ತವ್ಯ ಮಾಡಿದ್ದೀವಿ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಮಾಡಿದ್ವಿ. ಎಲ್ಲ ನಮ್ಮ ಹುಡುಗರು, ಪ್ರಮೋಟ್ ಮಾಡ್ತಿರೋರು, ನಮ್ಮ ನಿರ್ದೇಶಕರು, ನಮ್ಮ ಎಲ್ಲ ಸಹ ಕಲಾವಿದರು ಎಲ್ಲರೂ ಕೂಡ ಸಿನಿಮಾ ರಿಲೀಸ್ ದಿನ ಬಂದಾಗ ನನಗೆ ಆತಂಕ, ಭಯ, ಇದು ಅದೇನೋ ನನಗೆ ಸ್ವಾಭಾವಿಕವಾಗಿ ನನಗೆ ಇಲ್ಲ ಸರ್. ನನಗೆ ಯಾಕಂದರೆ ಜನರ ಮೇಲೆ ನನಗೆ ಅಂಥ ನಂಬಿಕೆ. ಈ ಸಿನಿಮಾ ಗ್ಯಾರಂಟಿ ಬಂದೇ ಬರ್ತಾರೆ. ಇವಾಗ ಅಷ್ಟು ಚೆನ್ನಾಗಿ ಹೇಳ್ತಿದಾರಲ್ಲ, ಎಲ್ಲರೂ ಬಾಯಲ್ಲೂ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಾದ್ಮೇಲೆ ಬಂದೇ ಬರ್ತಾರೆ ಅನ್ನೋ ಭರವಸೆ. ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ
ನನಗೆ ನನ್ನ ಮನಸ್ಸಲ್ಲಿರೋ ಬಹಳ ದೊಡ್ಡ ವಿಶ್ವಾಸ. ಬರೀ ಬರ್ತಲ್ಲ ಮೇಡಮ್ ಹೇಳಿ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾರೆ. ಪ್ರೀಮಿಯರ್ ಶೋ ನಿಮಗೆ ನೋಡಿ ಮೇಡಮ್? ಖಂಡಿತವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ನೀವೆಲ್ಲ ಸಿನಿಮಾ ನೋಡಿದ್ದೀರಾ, ಹೇಗೆ ಅನ್ನಿಸ್ತು ಮಂಗಳ ಬಗ್ಗೆ ನಿಮಗೆ? ಚೆನ್ನಾಗಿತ್ತು. ಹೌದು, ಖಂಡಿತವಾಗ್ಲೂ ನನಗೆ ಕನ್ನಡದಲ್ಲಿ ಇಷ್ಟು ಸ್ಟ್ರಾಂಗ್ ಆದ ಕ್ಯಾರೆಕ್ಟರು ಸಿಕ್ಕಿರೋದು ತುಂಬಾ ಖುಷಿ ಇದೆ. ಅದು ಅಲ್ಲದೆ ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಮೂವಿನ ನಾವು ಇವತ್ತು ಮಾಡಿದ್ದೀವಿ ಅನ್ನೋ ಒಂದು ತೃಪ್ತಿ ಇದೆ ನನಗೆ. ಇದೆಲ್ಲ ಕ್ರೆಡಿಟು ನಮ್ಮ ಡೈರೆಕ್ಟರ್ ಕಿಶೋರ್ ಸರಿಗೆ ಹೋಗಬೇಕು ಆ್ಯಕ್ಚುಲಾಗಿ. ಯಾಕಂದರೆ ಇಲ್ಲಿ ರಿಪ್ಪನ್ ಸ್ವಾಮಿ, ಮಂಗಳ ಅಂತ ಮಾತ್ರ ಅಲ್ಲ, ಎಲ್ಲ ಕ್ಯಾರೆಕ್ಟರ್ಗಳೂ ಅಷ್ಟೇ ಔಟ್ ಆಫ್ ದ ಬಾಕ್ಸ್ ಯಾವುದೂ ಇಲ್ಲ. ಎಲ್ಲದಕ್ಕೂ ಅದಕ್ಕಾದಂಥ ಇಂಪಾರ್ಟೆನ್ಸ್ ಅಲ್ಲಿ ಇದೆ. ಆಮೇಲೆ ಇವತ್ತಿನ ಸಂಬಂಧಗಳು ಏನಾಗಿದೆ ಸೊಸೈಟಿಲಿ, ಹೆಣ್ಮಕ್ಳು ಭಾವನೆಗಳಿಗೆ ಎಷ್ಟು ಮಟ್ಟಿಗೆ ಬೆಲೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಸಿನಿಮಾಗೆ ಬರಬೇಕಾದ್ರೆ ನೀವು ರಿಪ್ಪನ್ ಸ್ವಾಮಿ ಅಂತ ಮಾತ್ರ ಬರ್ತೀರಾ, ಹೊರಗಡೆ ಬರಬೇಕಾದ್ರೆ ಮಂಗಳ ಅನ್ನೋ ಕ್ಯಾರೆಕ್ಟರು ನಿಮಗೆ ಮನಸ್ಸಲ್ಲಿ ಉಳಿಯೋಂಥದ್ದು. ಅದ್ರ ಬಗ್ಗೆ ನೀವು ಯೋಚಿಸೋಂಥ ಒಂದು ತುಂಬಾ ಡೆಪ್ತಾದ ಒಂದು ಕ್ಯಾರೆಕ್ಟರ್ನಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಅದು ಅಲ್ಲಿ ನಾನು ಸ್ವತಃ ಮಲೆನಾಡು ಹುಡುಗಿಯಾಗಿ ಮಲೆನಾಡು ಕಥಾಹಂದರದಲ್ಲಿ ಕಾಣಿಸ್ಕೊಳ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ ಆ್ಯಕ್ಚುಲಾಗಿ. ಅದು ಅಲ್ಲದೆ ಇವತ್ತಿನ ಹೆಣ್ಮಕ್ಳಿಗೆ ಮೂವಿ ತುಂಬಾ ಕನೆಕ್ಟ್ ಆಗ್ತಾ ಇದೆ. ಯಾಕಂತ ಅಂದರೆ ನನಗೆ ರಿವ್ಯೂಸ್ಗಳು ಹಾಗೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಷ್ಟೋ ಜನ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಳ್ಳೋಕ್ಕಾಗದೆ ಏನೇನೋ ತಪ್ಪು ನಿರ್ಧಾರಗಳನ್ನ ಇವತ್ತು ತೊಗೊತಾ ಇದ್ದಾರೆ. ಅಂಥ ಹೆಣ್ಮಕ್ಳಿಗೆ ನಾನು ಹೇಳೋದು ಒಂದೇ, ತಾಳ್ಮೆ ಇರಲಿ. ಯಾಕಂದರೆ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಅಂದು ಏನು ಬೇಕಾದ್ರೂ ಮಾಡಬಹುದು, ಆತ್ಮಬಲನ ಕಳ್ಕೊಂಡೇ ಇದ್ದರೆ ಸಾಕು ಅಂತ ಅಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಹೆಣ್ಮಕ್ಳು ಖಂಡಿತವಾಗ್ಲೂ ಈ ಮೂವಿನ ನೋಡಬೇಕು. ಯಾಕಂದರೆ ಇವತ್ತು ಕರೆಂಟ್ ಸಿಚುಯೇಷನಲ್ಲಿ ಹೆಣ್ಮಕ್ಳು ಪರಿಸ್ಥಿತಿ ಏನಾಗಿದೆ, ಅವರ ಏನು ಭಾವನೆನ ಹಂಚ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಇವತ್ತು ಅನ್ನೋದನ್ನು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಇಲ್ಲಿ ತೋರಿಸಿದ್ದಾರೆ. ಸೊ ಎಲ್ಲ ಹೆಣ್ಮಕ್ಳಿಗೆ ಇದು ಕನೆಕ್ಟ್ ಆಗ್ತಿರೋದು. ಆಮೇಲೆ ಒಂದು ಇವತ್ತಿನ ವುಮನ್ಸ್ನ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ, ಇವತ್ತಿನ ಜನ್ರೇಷನ್ ವುಮೆನ್ಸ್ನ. ಥ್ಯಾಂಕ್ ಯು. ನೀವು ಕೂಡ ಸಪೋರ್ಟ್ ಮಾಡಿ, ಆದಷ್ಟು ಪೈರಸಿನ ಅವಾಯ್ಡ್ ಮಾಡಲಿ, ಎಲ್ಲರೂ ಥಿಯೇಟರಿಗೆ ಬಂದು ನೋಡಲಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಯಾಕಂದರೆ ಇವತ್ತು ರಿವ್ಯೂ ಮಾತಲ್ಲಿ ನಿಮಗೆ ಮೂವಿ ಇಷ್ಟ ಆಯಿತಾ, ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಹೇಳಿದರೆ ಮಾತ್ರ ಈ ಮೂವಿ ಕನೆಕ್ಟ್ ಆಗೋದು. ಯಾಕಂತ ಅಂದರೆ ಒಂದು ಒಳ್ಳೆ ಮೂವಿ ಮಾಡಿದ್ದೀವಿ, ಜನ ಒಳಗಡೆ ಬಂದಾಗ ಮಾತ್ರ ಅದ್ರ ಬೆಲೆ ಗೊತ್ತಾಗುತ್ತೆ. ಯಾಕಂದರೆ ನೋಡಿದವರು ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ನಮಗೀಗ ಆಲ್ರೆಡಿ ಪೇಸ್ ಶೋಸ್ ಮಾಡಿದ್ದೀವಿ, ಅದರೆಲ್ಲ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಅದರಲ್ಲೂ ಲೈಕ್ ತುಂಬಾ ವುಮನ್ಸಿಗೆ ಕನೆಕ್ಟ್ ಆಗ್ತಾರೆ. ಇದಾದಮೇಲೆ ತುಂಬಾ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ನನಗೆ ಬಂದಿರೋ ಕಾಲ್ಸ್ ಪ್ರಕಾರ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಕ್ಯಾರೆಕ್ಟರ್ ಅನ್ನೋಕ್ಕಿಂತಲೂ ಒಂದು ಕಂಟೆಂಟ್ ಮೂವಿ ಅಂತಲೇ ಹೇಳ್ಬೋದು. ಕನ್ನಡದಲ್ಲಿ ಒಂದು ಹೊಸದಾಗಿ ಒಂದು ಪ್ರಯತ್ನ ನಮ್ಮ ಕಿಶೋರ್ ಸರ್ ಮಾಡಿದ್ದಾರೆ. ಸೊ ಎಲ್ಲರೂ ನೋಡಬೇಕು, ಪ್ರೋತ್ಸಾಹಿಸಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.